ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೀರಾವರಿ ಹೋರಾಟ ಸಮಿತಿಯ ಒಂದು ಜಲಗ್ರಹ ಸಮಾವೇಶದ ಬಗ್ಗೆ ಮಾತಾಡೋಕ್ಕೆ ನಾವು ಬಂದಿದ್ದೀವಿ. ಇದನ್ನು ನಮ್ಮ ಸುಪ್ರೀಂ ಕೋರ್ಟ್ ನಿವೃತ್ತ ಜಸ್ಟಿಸ್ ಆದ ಗೋಪಾಲ್ ಗೌಡರ ಸಮ್ಮುಖದಲ್ಲಿ, ಆಂಜನೇಯರ ನೇತೃತ್ವದಲ್ಲಿ ಹಾಗೂ ಈ ಎಲ್ಲ ಹೋರಾಟ ಸಮಿತಿಯ ಸದಸ್ಯರ ಪರವಾಗಿ ಇವತ್ತು ನಾವು ಪ್ರೆಸ್ ಮೀಟ್ ಕರೀತಾ ಇದ್ದೀವಿ. ಏನಂದರೆ, ಮೂರು ಜಿಲ್ಲೆಗಳು ಒಟ್ಟಾಗಿ ಈ ಹೋರಾಟವನ್ನು ಮುಂಚೂಣಿಯಲ್ಲಿ ನಡೆಸಬೇಕು ಅನ್ನೋದು ಗೋಪಾಲ್ ಗೌಡರ ನೇತೃತ್ವದಲ್ಲಿ ಅಂದ್ಕೊಂಡಿದ್ದೀವಿ. ಈಗಾಗಲೇ ತಮಗೆ ಗೊತ್ತಿರ್ಬೋದು, ಗೋಪಾಲಗೌಡ ಧ್ವನಿ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಧ್ವನಿಯಾಗಿದೆ. ಅವರ ಕಾಳಜಿ ಏನಂದರೆ, ಅವರು ಎಲ್ಲ ಜಡ್ಜಸ್ಸಂಗೆ ಮನೆಯಲ್ಲಿ ಇರ್ಬೋದಾಗಿತ್ತು. ಇವತ್ತು ಸಮಾಜದ ಓರೆಕೊರೆಗಳನ್ನ ತಿದ್ದಬೇಕು. ಅದರಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆ ಈಗಾಗಲೇ ತಮಗೆ ಗೊತ್ತಿರ್ಬೋದು, ಎತ್ತಿನ ಹೊಳೆಯನ್ನು ಒಂದು ಕಳ್ಳು ಹೊಳೆಯನ್ನು ತರ್ತೀವಿ ಅಂತ ದುಡ್ಡು ಲೂಟಿ ಮಾಡಿದ್ದಾರೆ. ಈಗ ಪರಿಹಾರ ಇದುವರೆಗೂ ಸಿಗಲೇ ಇಲ್ಲ. ಅದಕ್ಕಾಗಿ ಈಗಾಗಲೇ ಮುಂದೆ ಆಂಜನೇಯ ರೆಡ್ಡಿಯವರು ಹೇಳ್ತಾರೆ ಯಾವ ನೀರು ಬರಬೇಕು, ಯಾವ ದಿನಾಂಕದಲ್ಲಿ ನಮ್ಮ ಕೃಷ್ಣ ಬೇಸಿನ್ ಯೋಜನೆ ಯಾರ್ಯಾರು ಉಪಯೋಗ ಪಡ್ಕೊತಾ ಇದ್ದಾರೆ, ಈ ಮೂರು ಜಿಲ್ಲೆಗೆ ಯಾವ ಬೇಸಿನ್ ನೀರು ಬಂದರೆ ಸೂಕ್ತ ಅನ್ನೋದನ್ನು ಎಲ್ಲ ವಿವರವಾಗಿ ನಮ್ಮ ಆಂಜನೇಯ ರೆಡ್ಡಿಯವರು ಹೇಳ್ತಾರೆ. ಈಗ ಆಂಜನೇಯ ರೆಡ್ಡಿ ಮತ್ತು ಗೋಪಾಲ್ ಗೌಡರ ಸಮ್ಮುಖದಲ್ಲಿ ನಾವೊಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ತ್ಯಾಮೂರಿನಲ್ಲಿ ಮಾಡಿದಾಗ ಅದುವರೆಗೂ ನಮ್ಮ ಈ ಭಾಗದ ಕೆಲವು ಅವ್ರನ್ನ ಶಾಸಕರು ಅನ್ನೋದು ಅಥವಾ ಕಾರ್ಯಕರ್ತರು ಅನ್ನೋದು ಗೊತ್ತಿಲ್ಲ. ಅವರು ಮಾಡಿದ್ದೇ ಸರಿ ಅಂತ ಮಾಡ್ತಾಯಿದ್ರು. ಯಾಗ ಗೋಪಾಲ್ ಗೌಡರು ಸಂದೇಶ ಹೋಯ್ತೋ ಜನಗಳಿಗೊಂದು ಅವೇರ್ನೆಸ್ ಬಂದಿದ್ದರಿಂದ ಎಲ್ಲರಿಗೂ ಭಯ ಶುರುವಾಯಿತು. ಶಾಸಕರು ತಮಗೆ ಗೊತ್ತಿರ್ಬೋದು, ಶಾಸನಸಭೆಯಲ್ಲಿ ಬೆಂಕಿ ಕೆಳಗಡೆ ಉರಿತಾ ಇದೆ ಅನ್ನೋ ಥರದಲ್ಲಿ ಮಾತಾಡಿದ್ರು. ಅದು ಸ್ವಾಗತಾರ್ಹಕ್ಕೆ ಅಂತ ಹೇಳ್ತೀನಿ. ಆ ಕಾಳಜಿ ಬಂದಿದೆಯಲ್ಲ, ಆದರೂ ಅವ್ರು ಮಾತಾಡಿದ್ರು ಅಂತ ಅಷ್ಟಕ್ಕೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದಾದ್ರು ಸರ್ಕಾರದ ವತಿಯಿಂದ ಜೀವ ಆಗಬೇಕು. ಆದಾಗ ನಮ್ಮ ಆಂಜನೇಯ ರೆಡ್ಡಿಯವರು ಹೇಳಿದರು, ನಾವೆಲ್ಲ ಸೇರಿ ಗೋಪಾಲಗೌಡರನ್ನ ಕರ್ಕೊಂಡು ಈ ಕ್ಷೇತ್ರದ ಶಾಸಕರಿಗೆ ಸನ್ಮಾನ ಮಾಡೋಣ ಅಂತ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಅವರು ಎಷ್ಟು ಶೀಘ್ರವಾಗಿ ಮಾಡ್ತಾರೋ ತಾವು ಮೀಡಿಯಾದ ನಮ್ಮ ಮುಂದೆ ಕೇಳಕ್ಕೆ ಬಂದಿದ್ದೀರಿ. ಅವ್ರನ್ನೂ ಆ ಪ್ರಶ್ನೆ ಮಾಡಿ ಆದಷ್ಟು ಬೇಗ ತುರ್ತಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಲಿ ಅಂತ ನಾವು ಈಗ 17ನೇ ತಾರೀಕು ಕೋಲಾರದಲ್ಲಿ ಜಲಗ್ರಹ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಮೂರು ಜಿಲ್ಲೆಯ ಮುಖ್ಯಸ್ಥರು ಮತ್ತು ಆ ಕಾಳಜಿ ಇರೋವಂಥರು ಎಲ್ಲರೂ ಅಲ್ಲಿ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸೇರೋ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಕ್ಷೇತ್ರದ ನಮ್ಮ ಎಲ್ಲ ಈ ಒಂದು ಕಾಳಜಿ ಇರೋಂಥ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಬಂದಿರೋ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಜಲಾಗ್ರಹ ಸಮಿತಿಯ ಸದಸ್ಯರಿಗೂ ನಮ್ಮ ಆಂಜನೇಯ ರೆಡ್ಡಿಯವ್ರಿಗೂ ನಾನು ಸ್ವಾಗತವನ್ನು ಕೋರಿ ಮಾತು ಮುಗಿಸ್ತೀನಿ.